नमस्ते छात्रों, वेलकम टू माय चैनल क्लासिक डिजिटल एजुकेशन में आप सभी का स्वागत है। छात्रों, अभी तक मेरा चैनल सब्सक्रिप्शन नहीं किए हैं तो प्लीज़ सब्सक्राइब माय चैनल, गेट द अपडेट्स। बेल आइकन दबाना भूलिए मत ताकि नए नए वीडियोस अपडेट वीडियोस मिले। चलो शुरू करते हैं। इस साल के जो रिसेंट सेकेंड पीयूसी प्रिपरेटरी एग्जामिनेशन वाला बैंगलोर नॉर्थ सेकेंड पीयूसी प्रिपरेटरी एग्जामिनेशन ಫೆಬ್ರವರಿ 2 ಆಗಿರುವಂಥದ್ದು ಹಿಂದಿ ಎಕ್ಸಾಮ್ ಆಗಿದೆ। ಸಬ್ಜೆಕ್ಟ್ ಕೋಡ್ ಬಂದು 03 100 ಮಾರ್ಕ್ಸ್ಗೆ ನಡೆದಿದೆ। ಬ್ಯಾಂಗ್ಳೂರ್ ನಾರ್ತ್ ಪೇಪರ್ ಇದು 3 ಗಂಟೆ 15 ನಿಮಿಷದ ಪೇಪರು। ಇಲ್ಲಿ ಕೆಲವೊಂದು ಸೂಚನೆಗಳು ನಿಮಗೆ ಕೊಡಬೇಕಾಗಿದೆ। ಏನಂದರೆ ಹೇಗೆ ನೀವು ಅಟೆಂಡ್ ಮಾಡಬೇಕು ಅನ್ನೋದು, ಯಾಕೆಂದರೆ ಇದು ಅಪ್ಡೇಟ್ ಕ್ವೆಶ್ಚನ್ ಪೇಪರ್। ಈಗ ರೀಸೆಂಟಾಗಿ ಏನು ಪಿ ಯು ಬೋರ್ಡ್ನವರು ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಡಿಫಿಕೇಷನ್ ಮಾಡಿದ್ದಾರೆ। ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಕೂಡ ಚೇಂಜ್ ಆಗಿದೆ। ಪ್ರೀವಿಯಸ್ ಇಯರ್ ಎಕ್ಸಾಮ್ಗಿಂತ ಈ ವರ್ಷ ಚೇಂಜ್ ಮಾಡಿದ್ದಾರೆ। ಸೊ ಆ ಪ್ಯಾಟ್ರನ್ ಹೇಗಿದೆ ಅಂದರೆ, ಈಗ ನಮಗೆ ಮಾಡೆಲ್ ಪೇಪರ್ಸು ವೆಬ್ಸೈಟಲ್ಲಿ ಸಿಕ್ಕುತ್ತೆ, ಅದೇ ಥರನೇ ಫಾಲೋ ಮಾಡಿದ್ದಾರೆ। ಸೊ ಅಕಾರ್ಡಿಂಗ್ ಟು ದಿ ಬ್ಲೂ ಪ್ರಿಂಟ್ ಅದು ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಲ್ಲಿ। ನಿಮಗೆ ಬೇಕಿದ್ದರೆ ಇನ್ನೊಂದು ವಿಡಿಯೋಸಲ್ಲಿ ಲಿಂಕನ್ನು ಕಳಿಸ್ಕೊಡ್ತೀನಿ। ಈಗ ನಿಮಗೆ ಇದರಲ್ಲಿರುವಂಥದ್ದು ಏನಂದರೆ 3 hours 15 ಮಿನಿಟ್ಸಿನ ಒಂದು ಪೇಪರು, ಹಿಂದಿ ಸಬ್ಜೆಕ್ಟಿನ ಮಾಡೆಲ್ ಪೇಪರ್ ಯಾವ ಥರ ಇದೆ ಅಂತ ನಿಮಗೆ ಇಲ್ಲಿ ಅಪ್ಡೇಟ್ ಆಗಿದೆ। ಮೊದಲ 3 ಸೂಚನೆಗಳನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ। ಏನಪ್ಪ ಅಂತಂದರೆ, ಸಭಿ ಪ್ರಶ್ನೋं के उत्तर हिंदी भाषा तथा देवनागरी लिपि में लिखना चाहिए। दिस इज ಆಲ್ಸೋ ವೆರಿ ಇಂಪಾರ್ಟೆಂಟ್। ಆ್ಯಂಡ್ ದೆನ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಶ್ನೋं की क्रम संख्या। ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಅಲ್ಲಿ 1 2 3 ಇರ್ಬೋದು, ಅ ಬ ಕ ಈ ರೀತಿಯಾದಂಥ ಶಬ್ದಗಳ ವರ್ಣಗಳಿರ್ಬೋದು, ಅಥವಾ ರೋಮನ್ ವರ್ಣಗಳು ಇರ್ಬೋದು। ಯಾವ್ದು ಕೊಟ್ಟರು ಅವರಿಗೆ ಕ್ವಶನ್ ಪೇಪರಲ್ಲಿ ಏನು ಮೆನ್ಷನ್ ಆಗಿದೆ ಅದೇ ನಂಬರನ್ನು ನೀವು ಇಲ್ಲಿ ಆನ್ಸರ್ ಬುಕ್ಲೆಟಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಮರೆಯದೇ ಇರೋ ಹಾಗೆ। ಬಿಕಾಸ್ ಇಲ್ಲಿ ನೋಡಿ ನಿಮಗೆ ಗೊತ್ತಿರ್ಬೋದು, ರೋಮನ್ 1 ಅ ಮತ್ತು ಅದರಲ್ಲಿ ಸಬ್ ಕ್ವೆಶನ್ ಬಂದು 1। ಸೊ ಇದರಲ್ಲಿ ರೋಮನ್ 1 ಹಿಂದಿ ಲೆಟರ್ ಆಲ್ಫಾಬೆಟ್ ಬಂದಿದೆ, ಜೊತೆಗೆ ಇಂಗ್ಲೀಷ್ ನಂಬರ್ ಬಂದಿದೆ। ಇಲ್ಲಿ ರೋಮನ್ ಸ್ಮಾಲ್ ನಂಬರ್ಸ್ ಬಂದಿದೆ ನೋಡಿ, ಗಮನಿಸಬೇಕಾದಂಥದ್ದು ಇವು 4 ಕೂಡ ಮೆನ್ಷನ್ ಆಗಿದ್ದರೆ ಮಾತ್ರ ನಿಮಗೆ ಸರಿಯಾಗಿರೋ ಅಂಕ ಸಿಕ್ಕತ್ತೆ। ನೀವು ಒಂದು ಉತ್ತರ ಸರಿಯಾಗಿ ಬರೆದ್ರೂ ಕೂಡ ಕ್ರಮ ಸಂಖ್ಯೆ ಸರಿಯಾಗಿ ಹಾಕಲಿಲ್ಲ ಅಂದರೆ ನಿಮಗೆ ಅದಕ್ಕೆ ಅಂಕಗಳು ಸಿಕ್ಕೋದಿಲ್ಲ। ಅದರಿಂದ ನೀವು ಆಪ್ಷನನ್ನು ಚೂಸ್ ಮಾಡಿರೋ ನಂಬರ್, ಸಬ್ ಕ್ವೆಶನ್, ಕ್ವೆಶನ್ ಹೆಡ್ಡಿಂಗ್ ಆ್ಯಂಡ್ ದ ಮೇನ್ ಹೆಡ್ಡಿಂಗ್ ಇವುಗಳಿಷ್ಟು ಕೂಡ सेकेंड पार्ट लिखना अनिवार्य है। थर्ड वन, बहुवैकल्पिक प्रश्नों में से प्रश्नों के उत्तर एक ही स्थान पर लिखना अनिवार्य है। सी यहाँ क्या बता रहे हैं, ಇಲ್ಲಿ ಹೇಳ್ತಿರೋದೇನಪ್ಪ ಅಂದರೆ, ಕ್ವೆಶ್ಚನ್ ನಂಬರ್ 1 ಇಂದ 12 ತನಕ ಏನಿದೆ, ಅ ಆ್ಯಂಡ್ ಆ ಏಕಾಂಕಿ ಮತ್ತು ಗದ್ಯ ಭಾಗ ಇವೆರಡೂ ಕೂಡ ಒಂದೇ ಕಡೆ ನೀವು ಬರಿಬೇಕಾಗತ್ತೆ। ಇನ್ ಕೇಸ್ ಯು ಸ್ಟಾರ್ಟೆಡ್ ಕ್ವೆಶನ್ ಮೇನ್ ಹೆಡ್ಡಿಂಗ್ ಅ 1 ರೋಮನ್ 1 ಬಟ್ 6 ತನಕ ನೀವು ಒಂದು ಕಡೆ ಬರೆದು 7 ಇಂದ ಇನ್ನೊಂದು ಕಡೆ ಬರೆಯೋ ಹಾಗಿಲ್ಲ। ಅಥವಾ 1 2 3 ನಿಮಗೆ ಆನ್ಸರ್ ಗೊತ್ತಿದೆ, ಇನ್ನು 4 5 6 ಆನ್ಸರ್ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಯು ಕೆನಾಟ್ ರೈಟ್ ಇಟ್ ಇನ್ ಸಮ್ ಅದರ್ ಪ್ಲೇಸ್। ಅದನ್ನು ಥರ್ಡ್ ಸೂಚನೆಯಲ್ಲಿ ಹೇಳ್ತಾ ಇದ್ದಾರೆ। ಈ 3 ಸೂಚನೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್, ಯಾಕೆಂದರೆ ದೇವನಾಗರಿ ಲಿಪಿದಲ್ಲಿ ಬರೀರಿ ಅಂದರೆ ಲೆಟರ್ ರೈಟಿಂಗನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಂಗ್ಲೀಷಲ್ಲಿ ಬರೀತಾರೆ, ಇಂಗ್ಲೀಷ್ ಹೆಡ್ಡಿಂಗಲ್ಲಿ ಬರೀತಾರೆ। ಅಲ್ಲಿ ನೇಮ್ ಇರ್ಬೋದು ಅಥವಾ ಅಡ್ರೆಸ್ ಇರ್ಬೋದು, ಬೇರೆ ಇನ್ಯಾವುದೇ ರೀತಿದು ಇಂಗ್ಲೀಷಲ್ಲಿ ಬರೀತಾರೆ, ಅದು ಯಾವುದೂ ಬರೆಯೋ ಹಾಗಿಲ್ಲ। ಹಾಗಾಗಿ ಹಿಂದಿ ಭಾಷಾ ತಥಾ ದೇವನಾಗರಿ ಲಿಪಿ, ಆ್ಯಕ್ಚುಲಿ ಹಿಂದಿ ಭಾಷಾ ಅಂತಂದರೆ ಭಾಷೆಗಿರುವ ಲಿಪಿಯೇ ದೇವನಾಗರಿ ಲಿಪಿ ಅಂತ ಹೇಳ್ತಾರೆ। ಹಾಗಾಗಿ ದೇವನಾಗರಿ ಲಿಪಿಯಲ್ಲಿ ಬರಿಬೇಕು ಅಂತ ನಿಮಗೆ ಹೇಳಲಾಗಿದೆ।
ಸೊ ಈಗ ನಾವು ಕ್ವಶನ್ ಪೇಪರನ್ನ ಒಮ್ಮೆ ಚೆಕ್ ಮಾಡೋಣ. ನೋಡಿ, ಇದರಲ್ಲಿ ಫಸ್ಟ್ ಮೇನ್ ಬಂದು ಅ ಮತ್ತು ಆ 1 to 6 ಕ್ವೆಶನ್ ಈಸ್ ರಿಲೇಟೆಡ್ ಟು ದಿ ಗದ್ಯ ಭಾಗ. ಪಾಠ ನಿಮಗೆ ಮೊದಲನೇ ಪಾಠದಿಂದ ಸುಜಾನ್ ಭಗತ್ ಸೆ ಲೇಕರ್ ಲಾಸ್ಟ್ ಯಾತ್ರಾ ಜಪಾನ್ ಕಿ ಅಲ್ಲಿವರೆಗೂ ಸೇರ್ಕೊಂಡಿದೆ. ಎಲ್ಲ ಲೆಸನ್ ಮೇಲೂ ಕ್ವೆಶನ್ಸ್ ಕೇಳಲಾಗಿದೆ, ಕೆಲವೊಂದು ಸ್ಕಿಪ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಅ ಮಾಡೆಲ್ ಪೇಪರ್, ಇದು ರೆಫರೆನ್ಸ್ ಮಾತ್ರ. ನಿಮಗೆ ಇದು ಮೇನ್ ಕ್ವೆಶನ್ ಪೇಪರಲ್ಲಿ ಇದೇ ಕ್ವೆಶನ್ ಬರಬೇಕು ಅನ್ನೋದಿಲ್ಲ, ಬಟ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಂದು ಸಿಮಿಲರ್ ಇರುತ್ತೆ. गद्य भाग के आधार पर निम्नलिखित प्रश्नों के सही विकल्पों को चुनकर लिखिए. ಸಿ ಕ್ವಶನ್ ನಂಬರ್ 1 to 6ಗೆ 1 ಮಾರ್ಕ್ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ದ ನೀವು ಮೆನ್ಷನ್ ಮಾಡುವಾಗ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್, ಮರಿಬೇಡಿ. ಕ್ವಶನ್ ಅ ಆ್ಯಂಡ್ ಆ ನೀವು ಬರಿಬೇಕಾಗತ್ತೆ ಕ್ವಶನ್ ಪೇಪರಲ್ಲಿ, ಸಾರಿ ಆನ್ಸರ್ ಪೇಪರಲ್ಲಿ. ಏಕಾಂಕಿಕೆ ಆಧಾರ ಪರ್ ನಿಮ್ಗೆ ಕೊಟ್ಟಿದ್ದಾರಲ್ಲ, ಪ್ರತಿಶೋಧ ಇರ್ಬೋದು, ಹಾಗೆ ಮೊದಲನೇ ಲೆಸನ್ನು ಏಕಾಂಕಿ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನೀವು ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ, ಸರಿಯಾಗಿ ಎಲ್ಲ ಒಟ್ಟಿಗೆ ಮಾಡಬೇಕು. ನೆಕ್ಸ್ಟ್ ಬಂದು ನಿಮಗೆ ಈ ಪಾರ್ಟನ್ನು ಕೂಡ ಕ್ವಶನ್ ನಂಬರ್ 1 to 12 ಸೇರ್ಕೊಂಡು ಬರುತ್ತೆ. ಅ ಆ ಇ ಈ 4 ಕ್ವೆಶನ್ಸ್ಗಳು ಒಂದೇ ಕಡೆ ಇರಬೇಕು. ಸೊ ಇಲ್ಲಿ ಕೋಷ್ಟಕ ಮೇ ದಿಯೇ ಗಯೇ ಉಚಿತ ಶಬ್ದೋं से रिक्त स्थान भरिए. ಇದರಲ್ಲಿ ನಿಮಗೆ ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಜಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್. ನೀವು ಇಲ್ಲಿ ಫುಲ್ ಸೆಂಟೆನ್ಸ್ ಕೂಡ ಬರಿಬೋದು, ಅದರ್ವೈಸ್ ನೀವು ಬರೀ ಶಬ್ದನ ಮಾತ್ರ ಆಪ್ಟ್ ಮಾಡಿ. ಇಲ್ಲಿ ಕ್ವಶನ್ ನಂಬರ್ 11 ಮೇನ್ ಹೆಡ್ಡಿಂಗ್ ಇ, सब हेडिंग 11 एंड द आंसर के फर्स्ट क्वेश्चन के आंसर आप डैश तो भला जग भला. सो भला इज द आंसर अಲ್ಲ, ಅದನ್ನು ನೀವು ಫಿಲ್ ಮಾಡ್ಬೋದು. ಈ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ನೆಕ್ಸ್ಟ್ ಬಂದು ಕ್ವೆಶನ್ ನಂಬರ್ 12 ಇಸ್ ಅ ಮ್ಯಾಚ್ ದ ಫಾಲೋಯಿಂಗ್. ನಿಮಗೆ ಲಾಸ್ಟ್ ಇಯರ್ ಹೇಗಿತ್ತು, ಬೇರೆ ಥರ ಇತ್ತು ಅಲ್ವಾ. ಸೊ ಪಾರ್ಟ್ ಎ ಪಾರ್ಟ್ ಬಿ ಆ ಥರ ಬಂದು ನಿಮಗೆ ಪಾರ್ಟ್ ಬಿದಲ್ಲಿ ಇದನ್ನೆಲ್ಲ ಗ್ರಾಮರ್ ಪೋರ್ಷನನ್ನು ಕೊಡ್ತಾಯಿದ್ರು. ಈಗ ಹಾಗೆ ಮಾಡ್ತಿಲ್ಲ, ಬಿಕಾಸ್ ದೇ ವಾಂಟೆಡ್ ಯು ಟು ಬಿ ಪಾಸ್ಟ್. ಸೊ ಈ ರೀತಿಯಾಗಿ ಬಂದಿದೆ, ಸೆಕೆಂಡ್ ಪೇಜಲ್ಲಿದೆ ಇದು. ಸೊ ಇದು ಕೂಡ 5 ಮಾರ್ಕ್ಸಿಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 4 ಮಾರ್ಕ್ಸಿಗಿದೆ. ಸೊ ಟೋಟಲಿ 20 ಮಾರ್ಕ್ಸ್ಗೆ ನಿಮಗೆ ಈಸಿ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಸೆಕೆಂಡ್ ಮೇನ್ಗೆ ಅ ಆ ಇ ಇದೆ, 3 ಕಾಲಮ್ ಇದೆ ನೋಡಿ, 3 ಮೇನ್ ಇದೆ. ಸೊ 9 + 4 + 6 19 ಮಾರ್ಕ್ಸಿಂದು ಪೇಪರಲ್ಲಿ ಇಲ್ಲಿ ಸೆಕೆಂಡ್ ಮೇನಲ್ಲಿ ಕೊಟ್ಟಿದ್ದಾರೆ. ಏನಂದರೆ 4 ಮಾರ್ಕ್ಸ್ ಆರಾಮ್ಸೆ ತಗೋಬೋದು ನೀವು ಸರಿಯಾಗಿ ಪಾಠ ಓದ್ಕೊಂಡಿದ್ರೆ. ಆಮೇಲೆ 3 ಮಾರ್ಕ್ಸಿನ ಕ್ವೆಶನ್ನು 3 ಕ್ವೆಶನ್ ಇದೆ. ಸೊ 9 ಮಾರ್ಕ್ಸ್, ಅದು ನೀವು ಸರಿಯಾಗಿ ಆನ್ಸರ್ ಬರಿಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 3 to 5 ಸೆಂಟೆನ್ಸ್ ಆದರೂ ಪರ್ಫೆಕ್ಟಾಗಿ ಕೀವರ್ಡ್ಸ್ ಹಾಕಿಬಿಟ್ಟು ಪರ್ಫೆಕ್ಟಾಗಿ ಸೆಂಟೆನ್ಸನ್ನ ಬರಿಬೇಕಾಗತ್ತೆ. ಆಮೇಲೆ ಸಸಂದರ್ಭ ಸ್ಪಷ್ಟೀಕರಣ ಮಾಡುವಾಗ ಸ್ವಲ್ಪ ಧ್ಯಾನದಲ್ಲಿ ಇಟ್ಕೊಳ್ಳಿ. ಏನಂದರೆ ಪಾಠ ಕಾ ನಾಮ್, ಲೇಖಕ ಕಾ ನಾಮ್ और किसने किससे कहा. अगर पाठ से कहानी से पूछा गया है तो आपको ससंदर्भ लिखते समय किसने किससे कहा इज़ ऑल्सो वेरी इंपॉर्टेंट. और आप इसके जो लेखक के जो परिचय आप दे सकते हैं, उसके बाद संदर्भ, व्याख्या और उसके साथ साथ विशेषता भी इसमें इंक्लूड करना चाहिए. कम से कम 4 पॉइंट्स तो होना चाहिए. पाठ का नाम, लेखक का नाम या कहानीकार का नाम, साथ ही साथ संदर्भ, व्याख्या. इफ़ इट इज़ इन पोयम इज़ इन संदर्भ, व्याख्या नहीं होता है, भावार्थ. और विशेषता तो कॉमनली होता है, लेकिन कविता लिखते समय, कविता का ससंदर्भ स्पष्टीकरण करते समय आपको कवि का नाम, साथ ही साथ कवि का आशय भी लिखना चाहिए विशेषता में, और शब्दार्थ लिखना अनिवार्य है. ठीक है, क्योंकि दोहे देते हैं या नवीन कविता देते हैं, कविता में से कविता लिखते समय वो वाक्य के या कविता के रचना के संदर्भ में किस अर्थ में लिखा गया है, द्वंद्व अर्थ भी हो सकता है. इसलिए आपको
अगर किसी पोयम सेंटेंसेस में या कविता काव्यांश देते समय आपको अलंकार या किसी भी जो उसके बारे में आपको लिखना चाहिए, ठीक है, किस अलंकार में प्रयोग किया है अगर दिया होता तो, ठीक है। नेक्स्ट वन है आ किसने किससे कहे है, और इसमें आपको पाठ का नाम, लेखक का नाम, साथ ही साथ किसने किससे कहा, ये तीनों लिखना चाहिए। इट इज़ नथिंग बट यू आर ಕ್ಲಿಯರಿಂಗ್ ದ ಕ್ವೆಶನ್ ಆನ್ಸರ್, ಓಕೆ। ಹಾಗಾಗಿ ನೀವು ಕ್ಲಿಯರ್ ಮಾಡಿದಾಗಿರುತ್ತೆ ಇದು 3 ಸ್ಟೆಪ್ಪನ್ನ ಫಾಲೋ ಮಾಡಿದ್ರೆ. ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡೋರು ಕೂಡ ನಿಮ್ಮ ಒಂದು ಆನ್ಸರನ್ನು ಇಷ್ಟು ಪರ್ಫೆಕ್ಟಾಗಿ ಕ್ಲಾರಿಟಿ ಕೊಟ್ಟಿರೋ ಆನ್ಸರ್ಗೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಲಾಂಗ್ ಆನ್ಸರ್ಸಲ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಅನ್ಸ್ಕೊಳ್ಳುತ್ತೆ. ನೆಕ್ಸ್ಟು ಥರ್ಡ್ ಮೇಯ್ನು 26th ಕ್ವೆಶನ್ ನಂಬರಿಂದ ಕಂಟಿನ್ಯೂ ಆಗಿದೆ ನೋಡಿ. ಇಂಗ್ಲೀಷ್ ಕ್ವೆಶನ್ ನಂಬರ್ ಇದೆ. ಅಂಗ್ ಅಂಗ್ ಮೇ ಕಿಸ್ಕಿ ಸುಗಂಧ ಸಮಾ ಗಯಿ ಹೈ, ಅಲ್ಲಿಂದ ಶುರುವಾಗಿದೆ. 31 ತನಕನೂ ಏನಿದೆ 1 ಮಾರ್ಕ್ ಕ್ವೆಶನ್ ಇದೆ. ನೆಕ್ಸ್ಟ್ ಅದು ಒಂದು 6 ಕ್ವೆಶನ್ಸ್ ಕೇಳಿದ್ದಾರೆ ನೋಡಿ. 6 into 1 6 ಕ್ವೆಶನ್ಸ್ ಇದೆ, 6 ಮಾರ್ಕ್ಸ್. ಆ ಮೇನಲ್ಲಿ ಕಿನ್ಹಿ 2 ಪ್ರಶ್ನೋಕ್ಕೆ ಉತ್ತರ, 4 ಆಪ್ಷನ್ಸ್ ಕೊಟ್ಟು ನಿಮಗೆ ಅದರಲ್ಲಿ 2 ಯಾವುದಾದ್ರೂ ಚೂಸ್ ಮಾಡಿ ಬರೀಬೇಕು. 3 ಮಾರ್ಕ್ಸ್. ಸೊ 6 + 6 12 ಮಾರ್ಕ್ಸ್ ಆಯಿತು. ಆ್ಯಂಡ್ ದೆನ್ ಇದರಲ್ಲಿ 36 and 37 ಒಂದು ಮಧ್ಯಕಾಲೀನ ಕವಿತಾದಲ್ಲಿ 2 ಆಪ್ಷನ್, 2 ಪೊಯಮ್ ಕೊಟ್ಟು ಒಂದನ್ನು ಚೂಸ್ ಮಾಡಿ ಬರಿಬೇಕು. 37ಅಲ್ಲಿ ಆಧುನಿಕ ಕವಿತಾ ಕೊಟ್ಟಿದ್ದಾರೆ, ಅದರಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, 2ರಲ್ಲಿ ಒಂದನ್ನು ನೀವು ಬರೆದ್ರೆ ಎನಫ್. 2 ಬರಿಬೇಕು ಅನ್ನೋ ನೆಸೆಸಿಟಿ ಇಲ್ಲ, 2 ಬರೆದ್ರೆ ನಿಮಗೆ ಲಾಸ್ ಏನಿಲ್ಲ, ಬಟ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಡೋಂಟ್ ಗೋ ಫಾರ್ ಇಟ್. ಓನ್ಲಿ ಯಾವುದು ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ನೀಟಾಗಿ ರೆಪ್ರೆಸೆಂಟ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಸಸಂದರ್ಭ ಭಾವ ಸ್ಪಷ್ಟ ಕೀಜಿಯೆ ಅಂತಂದರೆ ಇಲ್ಲಿ ನೀವು ಮಧ್ಯಕಾಲೀನ ಕವಿತಾ ಬರೀತಿದ್ದೀರಾ, ಆಧುನಿಕ ಕಾಲೀನ ಕವಿತಾ ಬರೀತಿದ್ದೀರಾ, ಯಾವ್ದು ಬರೆದ್ರೂ ಇದರಲ್ಲಿ ನೀವು ಕವಿ ಕಾ ಆಶಯ ಫಸ್ಟ್ ಏನು ಮಾಡಬೇಕು ಅಂದರೆ ಪ್ರಸ್ತುತ पद्यांश को किस कविता से लिया गया है, कविता का नाम लिखिए. और दोहाकार है तो दोहाकार का नाम लिखिए, कवि है तो कवि, कवयित्री है तो कवयित्री, उसका नाम लिखना है. उसके बाद कवि का आशय लिखना चाहिए और शब्दार्थ लिखना चाहिए और ससंदर्भ भावार्थ लिखना चाहिए. जिस संदर्भ में कवि क्या कहने की कोशिश करे उसी में से आपको मिलता है और उसको आपको थोड़ा एलाबरेट करके लिखना चाहिए. और उसके साथ साथ विशेषता लास्ट लिखना चाहिए. इसके लिए 4 अंक होता है. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಸೊ ಒಂದು ಕ್ವೆಶನಿಗೆ 4 ಮಾರ್ಕ್ಸ್ ಇರೋದ್ರಿಂದ ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸಲ್ಲಿ ಇದು ಒಂದು. ನೆಕ್ಸ್ಟ್ ಬಂದು ನಿಮಗೆ ನಿಮ್ನಲಿಖಿತ ಪ್ರಶ್ನೋ ಮೆಸೆ, ಇದು 4th ಮೇನು. ಅಪಠಿತ ಗದ್ಯಾಂಶ ಲಾಸ್ಟ್ ಏನಿದೆ ಅದರ ಮೇಲೆ ಸೂಕಿ ಢಾಲಿ ಮತ್ತು ಪ್ರತಿಶೋಧ ಲೆಸನ್ ಮೇಲೆ ನಿಮಗೆ ಕೇಳಲಾಗತ್ತೆ. ಸೊ ಇದು ಬಂದು 5 ಮಾರ್ಕ್ಸ್ ಕ್ವೆಶನ್, ಲಾರ್ಜ್ ನಂಬರ್ ಆಫ್ ಕ್ವೆಶನ್ಸ್ ಇದರಲ್ಲಿದೆ ನೋಡಿ. 2ರಲ್ಲಿ ಒಂದನ್ನು ಆಪ್ಟ್ ಮಾಡಬೇಕು. 38, 39ಅಲ್ಲೂ ಕೂಡ ಫಸ್ಟ್ ಲೆಸನ್ ಆ್ಯಂಡ್ ಸೆಕೆಂಡ್ ಲೆಸನ್ ನಿಮಗೆ ಈಸಿ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನೀವು ಅಟೆಂಡ್ ಮಾಡ್ಬೋದು ಆರಾಮಾಗಿ. ಆದರೆ ಇದು ಲೆಂದಿ ಇರೋದ್ರಿಂದ ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಕಂಟೆಂಟ್ ನಿಮಗೆ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸಾರಾಂಶ ನೀವು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಬೇಕು. ಆಮೇಲೆ ಫಸ್ಟ್ ಲೆಸನ್ ಸುಖಿ ಢಾಲಿದಲ್ಲಿ ಜನ್ರೇಷನ್ ವೈಸ್ ಯಾವ್ದ್ಯಾವುದು ಬಂದಿದ್ದಾರೆ, ದಾದಾಜಿ, ಛೋಟಿ ಬಾಬಿ, ಛೋಟಿ ಬಹು. ಛೋಟಿ ಬಹು ಅಂದರೆ ನಿಮಗೆ ಬೇಲಾನು ಹಾಕ್ತಾರೆ, ಛೋಟಿ ಬಹು ಅಂದರೆ ಬೇಲಾನ ಪರ್ಯಾಯ ಶಬ್ದಕ್ಕೂ ಕೇಳ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಸ್ವಲ್ಪ ನೀಟಾಗಿ ಅದನ್ನು ಅಭ್ಯಾಸ ಮಾಡಿರಬೇಕು. ದೆನ್ 5th ಮೇನಲ್ಲಿ ವಾಕ್ಯ ಶುದ್ಧ ಕೀಜಿಯೆ 4 ಮಾರ್ಕ್ಸಿಗೆ. ಇದು ಲಾಸ್ಟ್ ಇಯರ್ ಕೂಡ ಇತ್ತು, ಅದೇ ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ. ಸೊ ಅದರಲ್ಲಿ ಸೂಚನಾನುಸಾರ ಬದಲಿಯೇ ಇದು ಕೂಡ ಲಾಸ್ಟ್ ಇಯರ್ ಇತ್ತು ನಿಮಗೆ, ಇಲ್ಲೇನು ಚೇಂಜಸ್ ಮಾಡಿಲ್ಲ. ಇದರಲ್ಲಿ 3 ಮಾರ್ಕ್ಸಿನ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಸೊ ಮೇನ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರಬೇಕು. ಕಾಲ ಅಂದ್ರೇನು, ಕಾಲದ ಏನು ಪ್ರಕಾರಗಳು ಯಾವ್ದ್ಯಾವ್ದಿದೆ. ಸೊ ಅದರಲ್ಲಿ ಮುಖ್ಯವಾಗಿ ವರ್ತಮಾನ ಕಾಲ, ಭೂತಕಾಲ,
ಭವಿಷ್ಯತ್ ಕಾಲದ ಏನು ಹುದ್ದೆ ಅಂದರೆ ಶಬ್ದವನ್ನು ಹೇಗೆ ನೀವು ಫಾರ್ ಎಕ್ಸಾಂಪಲ್ ಚುನೇಂಗಿ ಅಂತ ಕೊಟ್ಟಿದ್ದಾರೆ ನೋಡಿ, ಲಡ್ಕಿಯಾ ಫೂಲ್ ಚುನೇಂಗಿ, ಇದು ನಿಮಗೆ ಯಾವ ಕಾಲದಲ್ಲಿದೆ ಅಂತ ಗೊತ್ತಿದ್ರೆ ಯಾವ ಕಾಲಕ್ಕೆ ನೀವು ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಕ್ವಶನಲ್ಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಕಾಲದ ಪರಿಚಯ ನಿಮಗೆ ಇರಬೇಕು. ಗ್ರಾಮರನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಅನ್ಯಲಿಂಗ ರೂಪಲಿಖಿಯೇ ಇದು ಕೂಡ ಲಾಸ್ಟ್ ಇಯರ್ ಇತ್ತು ನಿಮಗೆ, ಅದರಲ್ಲೇನು ಚೇಂಜಸ್ ಮಾಡಿಲ್ಲ. ಸೊ ಅದು 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಈ 5th ಮೇನಲ್ಲೇ ಕೇಳ್ತಾ ಇದ್ದಾರೆ. ಇದು ಅನೇಕ ಶಬ್ದೋं के लिए एक शब्द लिखिए, ಇದು ಕೂಡ ನಿಮಗೆ ಗಿವ್ ಒನ್ ವರ್ಡು ಲಾಸ್ಟ್ ಇಯರ್ ಇದ್ದ ಹಾಗೇನೇ ಇದೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಬಟ್ ನೀವು ಕ್ವಶನ್ ನಂಬರ್ ಏನು ಕ್ರಮ ಸಂಖ್ಯೆ ಏನಿದೆ ಅದನ್ನು ತಪ್ಪದೆ ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಊದಲ್ಲಿ ಉಪಸರ್ಗ ಜೋಡ್ಕರ್, ಇದು ಕೂಡ ಈಸಿ ಇದೆ, ಈಸಿಲಿ ಯು ಕ್ಯಾನ್ ಗೆಟ್ 2 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಜೀವನ್ ಕೊಟ್ಟಿದ್ದಾರೆ, ಆ ಜೀವನ್, ಕಲ್ಪನಾ ಅಂತ ಕೊಟ್ಟಿದ್ದಾರೆ, ಪ್ರಾಕಲ್ಪನಾ. ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಉಪಸರ್ಗ ಜೋಡ್ಕರ್ ಲಿಖಿಯೇ, ನಯೇ ಶಬ್ದ ಕಾ ನಿರ್ಮಾಣ ಲಿಖಿಯೇ, ರೆಪ್ರೆಸೆಂಟ್ ಮಾಡಬೇಕು. ಇದು ನಿಮ್ಗೆ ಸಾಲ್ವ್ ಮಾಡಿ ಇನ್ನೊಂದು ವಿಡಿಯೋಸಲ್ಲಿ ತೋರಿಸ್ತೀನಿ ನಾನು, ಹೇಗೆ ಆನ್ಸರನ್ನು ಬರಿಬೇಕಾಗತ್ತೆ ಎಕ್ಸಾಮಲ್ಲಿ ಅಂತ ನಾನು ಬರೆದು ತೋರಿಸ್ತೀನಿ ನಿಮಗೆ. ನಿಮ್ನಲಿಖಿತ ಶಬ್ದೋ ಮೇ ಸೆ ಪ್ರತ್ಯಯ ಅಲಗ್ ಕರ್ಕೆ ಲಿಖಿಯೇ. ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ, ಸೇಮ್ ಅನಿಸುತ್ತೆ ನಿಮಗೆ. ಉಪಸರ್ಗ ಜೋಡ್ಕರ್ ಲಿಖಿಯೇ ಅಂತಂದರೆ ನೀವು ಅದಕ್ಕೆ ಸೇರಿಸ್ಬಿಟ್ಟು ಬರಿಬೇಕಾಗತ್ತೆ. ಇಲ್ಲಿ ಕೊಟ್ಟಿರೋ ಶಬ್ದನ ಬೇರೆ ಬೇರೆ ಮಾಡಿ ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕಠಿಣಾಯಿ, ಕಠಿಣ ಪ್ಲಸ್ ಈ. ನೆಕ್ಸ್ಟು ಮಹತ್ವಪೂರ್ಣ, ಮಹತ್ವ ಪ್ಲಸ್ ಪೂರ್ಣ, ಈ ರೀತಿಯಾಗಿ. ಆಮೇಲೆ ನಿಮಗೆ 6th ಮೇನಲ್ಲಿ ಆ ಕೊಟ್ಟಿದ್ದಾರೆ, ಅದರಲ್ಲಿ 6th ಮೇನು ಕಿಸಿ ಏಕ್ ವಿಷಯ ಪರ್ ನಿಬಂಧ ಲಿಖಿಯೇ 46 ಕ್ವಶನ್ನು. ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, देशाटन, मेरे जीवन का लक्ष्य, विद्यार्थी और अनुशासन में से किसी एक विषय पर आपको निबंध लिखना है. either you can write the letter writing, ಒಂದು ನಿಬಂಧ ಲೇಖನ ಬರಿಬೋದು, ಅಪ್ ಮಾಡ್ಕೋಬೋದು. ಅದರಲ್ಲಿ ಯಾವ್ದಾದ್ರು 3ರಲ್ಲಿ ಯಾವ್ದಾದ್ರು ಒಂದನ್ನು ಬರಿಬೋದು. ಇಲ್ಲ ನಿಮಗೆ ಪರೀಕ್ಷಾ ಶುಲ್ಕ ಭರ್ನೆ ಕೆ ಲಿಯೆ, ಇದೊಂದು ಸ್ಯಾಂಪಲ್ ಕ್ವಶನ್ ಪೇಪರು. ಇದೇ ಥರ ಲೆಟರ್ ರೈಟಿಂಗು ಔಪಚಾರಿಕ ಪತ್ರಲೇಖನದಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ತಾರೆ. ಸೊ ಅದು 5 ಮಾರ್ಕ್ಸ್ ಇರುತ್ತೆ. ಒಂದು ಕ್ವೆಶನ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಂದು ನಿಮ್ನಲಿಖಿತ ಅನುಚ್ಛೇದ, ಇದು ಈಸಿಯಾಗಿ ನೀವು 5 ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಒಂದು ಟಾಪಿಕ್ಕು. ಸೊ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಯಾವ ಸ್ಟೂಡೆಂಟು ಕೂಡ ಫೇಲ್ ಆಗುವಂಥ ಚಾನ್ಸಸ್ ಇರಲ್ಲ, ಬಿಕಾಸ್ ಅಷ್ಟು ಈಸಿ ಇದೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ನು. ಸೊ ಬ್ಲೂ ಪ್ರಿಂಟು ಕೂಡ ಚೈಲ್ಡ್ ಓರಿಯೆಂಟೆಡ್ ಇದೆ, ಅದು ನಿಮಗೆ ಡೌನ್ಲೋಡ್ ಮಾಡಿದ್ರೆ ಸಿಕ್ಕತ್ತೆ ವೆಬ್ಸೈಟಲ್ಲಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೌನ್ಲೋಡ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಭಾರತ್ ವಿಶ್ವ ಸಭ್ಯತಾ ಕಾ ಜನಕ್ ಹೈ, ಡೈರೆಕ್ಟ್ ಕ್ವಶನ್ ಕೊಟ್ಬಿಟ್ಟಿದ್ದಾರೆ, ಭಾರತ್ ಕೋ ಕಿಸ್ಕಾ ಜನಕ್ ಕಹಾ ಜಾತಾ ಹೈ. ಈಸಿ ಇರುತ್ತೆ. ಅದರಿಂದ ಇಲ್ಲಿ ಅನುಚ್ಛೇದನ ಅಟ್ಲೀಸ್ಟ್ ಒಂದು 2 to 3 ಟೈಮ್ಸು ಪ್ಲೀಸ್ ರೀಡ್ ದ ಕ್ವಶನ್ ಪೇಪರ್ ಕೇರ್ಫುಲಿ. ಅನುಚ್ಛೇದನ ನೀಟಾಗಿ ಓದ್ಕೊಳ್ಳಿ. ಕೊಟ್ಟಿರೋ ಕ್ವಶನ್ನಿಗೆ ಆನ್ಸರು ಅಲ್ಲೇ ಇರುತ್ತೆ, 1 ಮಾರ್ಕ್ ಆನ್ಸರ್ ಇದು. ಸೊ ಈಸಿಯಾಗಿ ತಗೋಬೋದು. ಲಾಸ್ಟ್ ಒನ್ನು ಹಿಂದಿ ಮೇ ಅನುವಾದ ಕೀಜಿ ಅಂತ ಕೊಟ್ಟಿರ್ತಾರೆ ನಿಮಗೆ. ಐದರ್ ಇನ್ ಬಿಕಾಸ್ ಇಟ್ ಇಸ್ ಕರ್ನಾಟಕ PU ಬೋರ್ಡ್ ಇರೋದ್ರಿಂದ ಕನ್ನಡದಲ್ಲಿರುತ್ತೆ ಒಂದು ಸೆಂಟೆನ್ಸು, ಇನ್ನೊಂದು ಇಂಗ್ಲೀಷಲ್ಲಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈಸಿ ಆಗಲಿ ಅಂತ ಈ ರೀತಿಯಾದಂಥ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಹಿಂದಿಗೆ ಇದನ್ನು ಕನ್ವರ್ಟ್ ಮಾಡಿ ಬರಿಬೇಕು. ಆ್ಯಸ್ ಇಟ್ ಈಸ್ ಬರೆಯೋ ಹಾಗಿಲ್ಲ. ಸ್ಟೂಡೆಂಟ್ ಲೈಫ್ ಈಸ್ ದ ಗೋಲ್ಡನ್ ಲೈಫ್, ಅಥವಾ ಇಫ್ ದೆರ್ ಈಸ್ ನೋ ಡಿಸಿಪ್ಲಿನ್ ಇನ್ ಲೈಫ್ ದೆನ್ ದೇರ್ ಈಸ್ ನೋ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಅಂತ ಕೇಳಿದ್ರೆ ನೀವು ಅದೇ ಲ್ಯಾಂಗ್ವೇಜಲ್ಲೇ ಬರೆಯೋ ಹಾಗಿಲ್ಲ. ಹಿಂದಿ ಮೇ ಟ್ರಾನ್ಸ್ಲೇಟ್ ಅನುವಾದ करके लिखना चाहिए. भारत में अनेक भाषाएं हैं, ಅಥವಾ युवा वर्ग ದೇಶ का ಅಮೂಲ್ಯ ಸಂಪತ್ತಿ ಹೈ, ಈ ರೀತಿಯಾಗಿ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಸೊ ನಾವೀಗ ನಿಮಗೆ ಬರೀ ಸ್ಯಾಂಪಲ್ ಕ್ವಶನ್ ಪೇಪರಿಂದು ಈ ವರ್ಷದ ಮೊದಲ ಏನು ಪ್ರಿಪ್ರೇಟರಿಯ ಬ್ಯಾಂಗ್ಳೂರ್ ನಾರ್ತ್ದು ಕರ್ನಾಟಕ PU ಬೋರ್ಡ್ದು ಕ್ವೆಶನ್ ಪೇಪರನ್ನು ತೋರಿಸಿದ್ದೀವಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸೊಲ್ಯೂಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಡಿಯರ್ ಫ್ರೆಂಡ್ಸ್, ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕ್ಲಾಸಿಕ್ ಡಿಜಿಟಲ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ ಅಪ್ಡೇಟ್ಸನ್ನು ತಗೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ಹೊಸ ಹೊಸ ವೀಡಿಯೋ ಮಾಡೋದಕ್ಕೂ ಕೂಡ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು. Good day.